ನಮಸ್ಕಾರ, ನಾನು ಶಿವಕುಮಾರ್. ಸೊ ರಿಯಲ್ ನಂಬರ್ಸ್ ರಿಯಲ್ ನಂಬರ್ಸ್ 10th ಸ್ಟ್ಯಾಂಡರ್ಡ್ LBA ಕ್ವಶನ್ಸ್. ಓಕೆ, ಸೊ ಡೈರೆಕ್ಟ್ಲಿ ಕ್ವಶನ್ಸ್ಗೆ ಹೋಗೋಣ. ಸೊ ಕ್ವಶನ್ ಏನು ಹೇಳುತ್ತೆ ನೋಡಿ. ಫ್ಲೋರ್ ಆಫ್ ಅನ್ ಆಡಿಟೋರಿಯಂ. ಯಾವುದೋ ಒಂದು ಆಡಿಟೋರಿಯಂ ಇದೆ. ಆಡಿಟೋರಿಯಂ ಅಂತಂದ್ರೆ ಕಾಲೇಜಸ್ ಅಲ್ಲಿ, ಸ್ಕೂಲ್ಸ್ ಅಲ್ಲಿ ಫಂಕ್ಷನ್ ನಡೆಯುತ್ತಲ್ಲ. ಸೊ ಆ ಆಡಿಟೋರಿಯಂ ದ ಫ್ಲೋರ್ ಆಫ್ ಅನ್ ಆಡಿಟೋರಿಯಂ ಇಸ್ ಟು ಬಿ ಪೇವ್ಡ್ ಕಂಪ್ಲೀಟ್ಲಿ ವಿತ್ ಸ್ಕ್ವೇರ್ ಟೈಲ್ಸ್. ಒಂದು ಆಡಿಟೋರಿಯಂ ಇದೆ, ಅದರದ್ದು ಫ್ಲೋರ್ ಇದೆ. ಒಂದು ಯಾವುದೇ ಮನೆ ತಗೊಳ್ಳಿ, ಇಲ್ಲ ಆಡಿಟೋರಿಯಂ ತಗೊಳ್ಳಿ, ಇಲ್ಲ ಯಾವ್ದಾದ್ರು ಹಾಲ್ ತಗೊಳ್ಳಿ, ಎಲ್ಲದ್ರಿಗೂ ಬೇಸ್ ಇರುತ್ತಾ, ಬೇಸ್ ಫ್ಲೋರ್ ಇರುತ್ತೆ. ಸೊ ಅದಕ್ಕೆ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಬಿ ಕಂಪ್ಲೀಟ್ಲಿ ಪೇವ್ಡ್ ವಿತ್ ಸ್ಕ್ವೇರ್ ಟೈಲ್ಸ್. ಟೈಲ್ಸ್ ಯಾವ ತರ ಇರಬೇಕು? ಸ್ಕ್ವೇರ್ ಆಗಿರ್ಬೇಕು. ಸ್ಕ್ವೇರ್ ಅಂದ್ರೆ ನಮ್ಗೆ ಒಂದ್ ಥಿಯರಿ ಗೊತ್ತಿದೆ, 4 ಸೈಡ್ಸ್ ಈಕ್ವಲ್ ಇರಬೇಕು. ಆಲ್ 4 ಸೈಡ್ಸ್ ಈಕ್ವಲ್ ಇದ್ರೆ ಇದು ಸ್ಕ್ವೇರ್ ಆಗುತ್ತೆ. ಬಟ್ 90 ಡಿಗ್ರಿ ಅಂತ ಕಾರ್ನರ್ ಅಲ್ಲಿ 90 ಡಿಗ್ರಿ ಇರುತ್ತೆ. The length and breadth of the floor are length 112, breadth 72. ಸೊ ಈ ಡೈಮೆನ್ಷನ್ಸ್ ನಲ್ಲಿ ಈ ಫ್ಲೋರ್ ಇದೆ ರೆಸ್ಪೆಕ್ಟಿವ್ಲಿ. ಸೊ ಲೆಂತ್, ಬ್ರೆತ್. ಫೈಂಡ್ ದ ಮ್ಯಾಕ್ಸಿಮಮ್ ಸೈಡ್ ಲೆಂತ್ ಆಫ್ ದ ಸ್ಕ್ವೇರ್ ಟೈಲ್. ಈ ಸ್ಕ್ವೇರ್ ಟೈಲ್ದು ಹಂಗಂದ್ರೆ ಇದನ್ನ ಫೈಂಡ್ ಔಟ್ ಮಾಡಬೇಕು. ವಿಚ್ ಕ್ಯಾನ್ ಬಿ ಯೂಸ್ಡ್ ಟು ಎಕ್ಸಾಕ್ಟ್ಲಿ ಫಿಟ್ ದ ಏರಿಯಾ ಆಫ್ ದ ಫ್ಲೋರ್. ಎಕ್ಸಾಕ್ಟ್ಲಿ ಫಿಟ್ ಆಗ್ಬೇಕು, ಈ ತರ ಎಕ್ಸಾಕ್ಟ್ಲಿ ಫಿಟ್ ಆಗ್ಬೇಕು. ಡೈಮೆನ್ಷನ್ಸ್ ಸ್ಕ್ವೇರ್ ತರ ಇರ್ಬೇಕು. ಸೊ ಇದನ್ನೆಲ್ಲ ಕಂಪ್ಲೀಟ್ಲಿ ಫಿಲ್ ಮಾಡೋ ತರ ನಮ್ಗೆ ಟೈಲ್ಸ್ ಬೇಕು, ಹೌದಾ? Also calculate the total number of tiles required for flooring the auditorium. Also calculate the total number of tiles required for flo- flooring the auditorium. ನಮ್ಗೆ ಏನ್ ಗೊತ್ತಿದೆ? ಏರಿಯಾ ಆಫ್ ದ ರೆಕ್ಟ್ಯಾಂಗಲ್. ರೆಕ್ಟ್ಯಾಂಗಲ್ ಇದೆಯಾ? ಈಕ್ವಲ್ ಟು ಲೆಂತ್ ಇಂಟು ಬ್ರೆತ್. ಓಕೆ, ಸೊ ಏರಿಯಾ ಆಫ್ ಸ್ಕ್ವೇರ್ ಈಕ್ವಲ್ ಟು ಅದು ಲೆಂತ್ ಇಂಟು ಬ್ರೆತ್. ಬಟ್ ನಮ್ಗೆ ಇಲ್ಲಿ ಲೆಂತ್ ಎಲ್ಲದಕ್ಕೂ ಈಕ್ವಲ್ ಇದೆ. ಸೊ ಎ ಇಂಟು ಎ ಸ್ಕ್ವೇರ್ ಈ ತರ ಬರುತ್ತೆ. ಇದ್ರದ್ದು ಲೆಂತ್ ಇಂಟು ಬ್ರೆತ್. ಇದನ್ನ ನಾನು ಲೆಂತ್ ಅಂತ ತಗೊಂಡು ಇದನ್ನ ಬ್ರೆತ್ ಅಂತ ತಗೊಂಡ್ರು ಇದು ಎಲ್ ಇಂಟು ಬಿ. ಸೊ ಎಲ್ ಈಕ್ವಲ್ ಟು ಎ, ಬಿ ಈಕ್ವಲ್ ಟು ಎ. ಸೊ ಎ ಸ್ಕ್ವೇರ್. ಇಷ್ಟೇ ಡಿಫ್ರೆನ್ಸ್ ಇರೋದು. ಏರಿಯಾ ಆಫ್ ಎನಿ ಸ್ಕ್ವೇರ್ ಆರ್ ಇದು ಇದ್ರೆ ಅದ್ರದ್ದು ಲೆಂತ್ ಇಂಟು ಬ್ರೆತ್. ಲೆಂತ್ ಇಂಟು ಬ್ರೆತ್. ಇದು ಸ್ಕ್ವೇರ್ ಇದೆ, ಸೊ ಲೆಂತ್ ಇಂಟು ಬ್ರೆತ್. ಸೊ ಮ್ಯಾಕ್ಸಿಮಮ್ ಸ್ಕ್ವೇರ್ ಟೈಲ್ ಬೇಕು. ಓಕೆನಾ? ಸೊ ಹಂಗಂದ್ರೆ ಒಂದು ಲಾಜಿಕ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ಇವು ಎರಡು ಈಕ್ವಲ್ ಇರ್ಬೇಕಾ? ಸೊ ಹಂಗಂದ್ರೆ ಒಂದು HCF ಬೇಕಾ ಈ ನಂಬರ್ನ ಬ್ರೇಕ್ ಮಾಡೋದಕ್ಕೆ, ಈಕ್ವಲಿ ಡಿವೈಡ್ ಮಾಡೋದಕ್ಕೆ? 112 is 100. ಪ್ರೈಮ್ ಫ್ಯಾಕ್ಟರೈಸೇಷನ್ 2 ಇದೆ ಲಾಸ್ಟ್ ಅಲ್ಲಿ. ಸೊ 2 ಇಂದ ಡಿವೈಡ್ ಆಗುತ್ತೆ. 2 5s ಕ್ಯಾರಿ 1, 2 6. 2 into 56 is 112. 2 28s, 2 14s, 2 7s, 7 1s. ಕ್ಲಿಯರಾ? ಇಲ್ಲಿವರೆಗೂ ಕ್ಲಿಯರಾ? ಓಕೆ, ಸೊ 2 36, 2 18, 2 9, 3 into 3. ಸೊ HCF ಅಂತೂ ನಿಮ್ಗೆ ಈಸಿಲಿ ಐಡೆಂಟಿಫೈ ಆಗಿರುತ್ತೆ. HCF ಆಫ್ 112 and 72. ಸೊ 112 70. 112 ಫ್ಯಾಕ್ಟರ್ಸ್ ನೋಡಿ. 2 into 2 into 2 into 2 into 7. ಇಲ್ಲಿ 2 into 2 into 2 into 3. ಸೊ ಕಾಮನ್ ಯಾವ್ದ್ಯಾವ್ದಿದೆ? ಸೊ ಕಾಮನ್ ಯಾವ್ದ್ಯಾವ್ದಿದೆ? ಇದು ಒಂದ್ಸಲ, ಇದು ಒಂದ್ಸಲ, ಇದು ಒಂದ್ಸಲ. ಸೊ HCF is 2 into 2 into 2 ಅಂದ್ರೆ 8 HCF. ನಮ್ಗೆ ಎಷ್ಟು ಟೈಲ್ಸ್ ಬೇಕು? ಟೈಲ್ಸ್ ಏನ್ ಹೇಳಿದೀನಿ? ಏರಿಯಾ ಆಫ್ ರೆಕ್ಟಾಂಗಲ್ 112 into 72 ಈಕ್ವಲ್. ಇಲ್ಲಿ ಒಂದು ನಂಬರ್ ಬರ್ಬೇಕು. ಓಕೆ, ಸೊ 8 into 8. ಯಾಕಂದ್ರೆ ಏರಿಯಾ ಆಫ್ ದ ಸ್ಕ್ವೇರ್ ಇದ್ರದ್ದು ಏರಿಯಾ ಇಂಟು ಎಷ್ಟು ಟೈಲ್ಸ್ ಬೇಕಂತಂದ್ರೆ ಇಂಟು ಎನ್. ಸೊ ಇದ್ರದ್ದು ಏರಿಯಾ ಡಿವೈಡೆಡ್ ಬೈ ಈ ಏರಿಯಾ. ಸೊ 8 1s, 8 9s. ಇಲ್ಲಿ 2 4s, 256,
14. 4 ones are 4, 14. 36. 9 into 1, 3 plus 9 plus 3 is 12. 126 tiles ನಮಗೆ ಬೇಕು. Clear? So, ಎಷ್ಟು tiles ಬೇಕು? n equal to 126. Area of the tile is 8. Okay. So, next question. So, ಇದು ಡಿಫಿಕಲ್ಟ್ ಕ್ಯಾಟಗರಿ ಏನಿದೆ ಜಸ್ಟ್ ಪ್ರಾಕ್ಟೀಸ್ ಮಾಡಿದ್ರೆ ಈಸಿಯಾಗಿ ಮಾಡಬಹುದು. Next. Okay. So, two students A ಮತ್ತೆ B. ನೀವು ನಿಮ್ಮ ಫ್ರೆಂಡ್ ಅನ್ಕೊಳ್ಳಿ ಆರ್ ಪ್ರಿಪೇರಿಂಗ್ ರೋಸ್ ಗಾರ್ಲೆಂಡ್ಸ್ ಅಂದ್ರೆ ಈ ತರ ಹೂವಿಂದು ಹಾರ ಬರುತ್ತಲ್ಲ ಆ, ಈ ಫಂಕ್ಷನ್ಸ್ ಅಲ್ಲಿ ಇಲ್ಲ ದೇವರಿಗೆ ಮಾಲೆ ತರ ಹಾಕ್ತಾರೆ. ಸೊ ಗಾರ್ಲ್ಯಾಂಡ್ ಬೈ ಯೂಸಿಂಗ್ 24 ರೋಸ್. ಇವರು 24 ರೋಸಸ್ ಒಂದ್ ಮಾಲೆ ಮಾಡ್ತಾ ಇದ್ದಾರೆ ಮತ್ತೆ ಇವ್ರು 60 ರೋಸ್ ರೆಸ್ಪೆಕ್ಟಿವ್ಲಿ ಫಾರ್ ಈಚ್ ಗಾರ್ಲ್ಯಾಂಡ್. ಸೊ ಒಂದು ಹಾರ ಆ, ಒಂದ್ ಮಾಲೆ ರೆಡಿ ಮಾಡೋದಕ್ಕೆ ಎ ಯೂಸ್ ಮಾಡ್ತಾ ಇದ್ದಾರೆ 24 ಮತ್ತೆ ಬಿ ಯೂಸ್ ಮಾಡ್ತಾ ಇದ್ದಾರೆ 60. ಆಫ್ಟರ್ ಮೇಕಿಂಗ್ ಅ ಫ್ಯೂ ಗಾರ್ಲ್ಯಾಂಡ್ಸ್ ದ ನಂಬರ್ ಆಫ್ ಫ್ಲವರ್ಸ್ ಯೂಸ್ ಬೈ ದಮ್ ಆರ್ ಈಕ್ವಲ್. ಇಬ್ರು ಆ, ಒಂದು ಎರಡು ಮೂರು ಈ ತರ ಆಹಾರ ರೆಡಿ ಮಾಡಿದ ತಕ್ಷಣ ಓಕೆನಾ. ಸೊ ಅವ್ರು ಯೂಸ್ ಮಾಡಿರೋ ಫ್ಲವರ್ಸ್ ಎಷ್ಟಿದೆ ಅಂದ್ರೆ ಈಕ್ವಲ್ ಆಗಿದೆ. ಸೊ ಎರಡು ಈಕ್ವಲ್ ಆಗಿ ಬರ್ಬೇಕಂತಂದ್ರೆ ಏನ್ ಮಾಡ್ತೀವಿ ಎಲ್ ಸಿ ಎಂ ಒಂದೇ ಅಲ್ಲ. ಸೊ 2 ಮತ್ತೆ 4 ಎಲ್ ಸಿ ಎಂ ಇಬ್ರು ಎಲ್ಲಿ ಮೀಟ್ ಮಾಡ್ತಾರೆ, ಇದು 2 ಆಮೇಲೆ 4 6 8 ಮಿನಿಮಮ್. ಅವ್ನು ಕೇಳ್ತಾ ಇದ್ದಾನೆ ಆಫ್ಟರ್ ಮೇಕಿಂಗ್ used by them are equal. Find the least number of roses equally used by them. Equally used least number. ಇಲ್ಲೇ ಕೊಟ್ಟಿದ್ದಾನೆ least number. So least common multiply. So 4 8 ಇದು ಕಾಮನ್ ಇದೆ ಬಟ್ ಲೀಸ್ಟ್ ಯಾವುದು 4. ಅದೇ ತರ 24 ಮತ್ತೆ 60 ಇದು ಎಷ್ಟು ಮಿನಿಮಮ್ ಅಂಡ್ ಹೌ ಮೆನಿ used by them to make the garland and find how many such garlands have been prepared by them. ಎಷ್ಟು ಗಾರ್ಲ್ಯಾಂಡ್ ಇದನ್ನ ಮಾಡಿದ್ದಾರೆ. ಸೊ 24ದು ಪ್ರೈಮ್ ಫ್ಯಾಕ್ಟರೈಸೇಷನ್ 2 12 2 6 2 3 3 1. ಸೊ ಬಿ 60. ಸೊ 2 30 2 15 3 is 5 1. ಸೊ 24 ಮತ್ತೆ 60 ಫ್ಯಾಕ್ಟರ್ಸ್ 2 into 2 into 2 into 3 ಇಲ್ಲಿ 2 into 2 into 3 into 5. ಸೊ LCM ಬೇಕಾ? LCM of 24 and 60. LCM of 24 and 60 ಕಾಮನ್ ಇದ್ದಿದ್ದು ಪೈಲ ಬರ್ಕೊಳ್ಳೋಣ. 24 and 60 ಕಾಮನ್ ಇದ್ದಿದ್ದು ಪೈಲ ಬರ್ಕೋತಾ ಇದೀವಿ. ಇವು 3 2 into 2 into 3. ಸೊ ಉಳಿದಿರೋದು ಯಾರು? ಇದೊಂದು ಇದೊಂದು into 2 into 2 2s are 4 4 3s are 12 into 2 into 5 10. ಸೊ 120 ಫ್ಲವರ್ಸ್ ಅವ್ರು ಯೂಸ್ ಮಾಡಿದ್ದಾರೆ. 120 ಫ್ಲವರ್ಸ್ ಅಂತಂದ್ರೆ ಎ ಎಷ್ಟು ಗಾರ್ಲ್ಯಾಂಡ್ ಪ್ರಿಪೇರ್ ಮಾಡಿದ್ದಾರೆ ನೋಡಿ. 120 ಡಿವೈಡೆಡ್ ಬೈ 24 ಮತ್ತೆ 60 ಡಿವೈಡೆಡ್ 120 ಡಿವೈಡೆಡ್ ಬೈ 60 120 divided by 60. So ಇದು ಬಿ 24 1s are 24 is ಎ 5 ಗಾರ್ಲ್ಯಾಂಡ್ ಪ್ರಿಪೇರ್ ಮಾಡಿದ್ದಾರೆ. ಬಿ 61 62 ಪ್ಲಸ್ ಸೊ ಟೋಟಲ್ 7. ಕ್ಲಿಯರಾ? ಇದು ಈಸಿ ಕ್ಯಾಟಗರಿಯಲ್ಲಿ ಇದೆ ಒಂದು ಕ್ವಶನ್, ಜಸ್ಟ್ ಟ್ರೈ ಮಾಡ್ಬೋದು. The HCF of two numbers is 18. HCF of two numbers A and B ಅನ್ಕೊಳ್ಳಿ is equal to 18 and their product is, so two numbers and their product is A into B is equal to 12960. So find their LCM. ನಮ್ಗೆ ಒಂದು ಥಿಯರಿ ಏನ್ ಗೊತ್ತಿದೆ, CF of A in and B multiplied by LCM of A and B is equal to A into B. Just ವ್ಯಾಲ್ಯೂ ಪುಟ್ ಮಾಡಿದ್ರೆ ನಮ್ ಕೆಲಸ ಆಯ್ತು.
ಎಚ್ ಸಿ ಎಫ್ ಎಷ್ಟಿದೆ 18 ಇಂಟು ಎಲ್ ಸಿ ಎಂ ಗೊತ್ತಿಲ್ಲ ಎಲ್ ಸಿ ಎಂ ಈಕ್ವಲ್ ಟು ಎ ಇಂಟು ಬಿ ಡೈರೆಕ್ಟ್ಲಿ ವ್ಯಾಲ್ಯೂ ಬರಿಬೋದು 2960 ಸೊ ಇದು 9 3 ಪ್ಲಸ್ 12 ಪ್ಲಸ್ 18 100% ಡಿವೈಡ್ ಆಗುತ್ತೆ ಸೊ ಡೈರೆಕ್ಟ್ಲಿ ಮಾಡೋದ್ರಿಂದ ಎಲ್ ಸಿ ಎಂ ಈಕ್ವಲ್ ಟು ಇಲ್ಲಿ 18 ಈ 18 ಈ ಕಡೆ ಕೆಳಗಡೆ ಬಂದಾಗ ಡಿವೈಡ್ ಆಗುತ್ತೆ divided by 18. So 9 2s are 9 1s are 9 remains 3. 9 4s are 36. Okay, na 36 3 only. 9 4s are 36 double 0. So 1440 divide by 2. 2 1s are 2 7s are 2s are LCM equal to 750.